ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಸ್ನಾನ ಮಾಡುವ ನೀರಿಗೆ ಈ 3 ವಸ್ತುಗಳು ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ಗ್ರಹ ದೋಷಗಳು, ಆರೋಗ್ಯದ ಸಮಸ್ಯೆಗಳು ಮತ್ತು ಬಡತನವನ್ನು ತರುವ ದೋಷಗಳು ಕೂಡ ದೂರ ಆಗುತ್ತೆ ಅಂತ ಶಾಸ್ತ್ರದಲ್ಲೂ ಕೂಡ ಹೇಳಲಾಗುತ್ತೆ. ಹಾಗಾಗಿ ಆ ಯಾವ ವಸ್ತುಗಳನ್ನು ನಾವು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ನಮಗೆ ನಾಳೆ ಶುಕ್ರವಾರ ಹುಣ್ಣಿಮೆ ಚಂದ್ರಗ್ರಹಣ ಕೂಡ ಇದೆ. ಹಾಗಾಗಿ ಚಂದ್ರಗ್ರಹಣ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ, ಅದ್ರ ಜೊತೆ ಚಂದ್ರಗ್ರಹಣದ ದಿನ ನಾವು ಯಾವ 5 ವಸ್ತುಗಳನ್ನು ಮಾರ್ವಾಡಿಗಳು ಮಿಸ್ ಮಾಡದೆ ಈ 5 ವಸ್ತುಗಳನ್ನು ಮನೆಗೆ ತೊಗೊಂಬರ್ತಾರೆ. ಹಾಗಾಗಿ ಆ 5 ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು, ಹಾಗೆಯೇ ಏನು ಮಾಡಬಾರ್ದು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ, ಯಾಕೆಂದರೆ ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ. ಯಾಕೆಂದರೆ 3 ವಿಷಯಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನೀವು ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ. ಅದಲ್ಲದೆ ಈ ನನ್ನ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಹಾಗಾಗಿ ಸ್ನಾನ ಮಾಡೋ ನೀರಿಗೆ ಮೊದಲು ನಾನು ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ 1 ಟೀ ಸ್ಪೂನ್ ಆಗಷ್ಟು ಹಾಲನ್ನು ಮಿಕ್ಸ್ ಮಾಡಿ. ಸಾಧ್ಯವಾದರೆ ಹಸಿ ಹಾಲನ್ನು ಮಿಕ್ಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ನಾಳೆ ಚಂದ್ರಗ್ರಹಣ ಕೂಡ ಇದೆ, ಹುಣ್ಣಿಮೆ ಕೂಡ ಇದೆ. ಹಾಗಾಗಿ ಈ ದಿನ ಹಸಿ ಹಾಲು ಇರಲಿಲ್ಲ ಅಂದರೆ ಅಕಸ್ಮಾತ್ ನೀವು ಕಾಯಿಸಿರೋ ಹಾಲಿದೆ ಅದನ್ನು ಮಿಕ್ಸ್ ಮಾಡಿ. ಹಸಿ ಹಾಲಿದ್ರೆ ತುಂಬಾ ಒಳ್ಳೆಯದು. ಇನ್ನು ಎರಡನೇ ವಸ್ತು ಯಾವುದು ಅಂದರೆ ತುಳಸಿ ದಳ. ತುಳಸಿ ನಮ್ಮ ಹಿಂದೂ ಧರ್ಮದಲ್ಲಿ ಪವಿತ್ರ ದೇವತೆ, ಭಗವಾನ್ ಸಾಲಿಗ್ರಾಮನ ಮಡದಿ ಮತ್ತು ತುಳಸಿಯು ಹಿಂದೂ ಧರ್ಮದಲ್ಲಿ ತಾಯಿಯ ಸ್ಥಾನವನ್ನು ಕೂಡ ಹೊಂದಿದ್ದಾಳೆ. ಹೀಗೆ ಶುದ್ಧ ಮನಸ್ಸಿಂದ ನೀವು ಸಂಪತ್ತನ್ನು ಹಾರೈಸಿ ಸ್ನಾನದ ನೀರಿಗೆ 5 ತುಳಸಿ ಎಲೆಗಳನ್ನು ಹಾಕಿ ನೀವು ಸ್ನಾನ ಮಾಡಿದ್ರೆ ದಿಢೀರ್ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇಂಗು ಎಲ್ಲರ ಅಡುಗೆ ಮನೆಗಳಲ್ಲಂತೂ ಇಂಗು ಇದ್ದೇ ಇರುತ್ತೆ. ಅಂದರೆ ನಾವು ಅಡುಗೆಗೆಲ್ಲ ಉಪಯೋಗಿಸ್ತಾ ಇರ್ತೀರಲ್ಲ, ಈ ಇಂಗನ್ನೇ ನೀವು ಶಾಸ್ತ್ರಗಳ ಪ್ರಕಾರ ಸ್ನಾನದ ನೀರಿನಲ್ಲಿ ಇಂಗನ್ನು ಬೆರೆಸಿ ಸ್ನಾನ ಮಾಡಿದ್ರೆ ಗ್ರಹದೋಷ, ಭೂತ ಪ್ರೇತಗಳ ಅಡಚಣೆಯನ್ನು ಹೋಗಲಾಡಿಸಲು ಇದು ಅತ್ಯುತ್ತಮ ಔಷಧಿ ಎಂದೇ ಪರಿಗಣಿಸಲಾಗುತ್ತೆ. ಇದು ಶನಿ ಮತ್ತು ರಾಹುವಿನಂಥ ಗ್ರಹಗಳ ದುಷ್ಪರಿಣಾಮಗಳಿಂದ ನಮ್ಮನ್ನು ರಕ್ಷಿಸುತ್ತೆ ಮತ್ತು ಅದರ ಪ್ರಭಾವವನ್ನು ಶೂನ್ಯಗೊಳಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾರಿಗೆಲ್ಲ ಸಾಡೆ ಸಾತಿ, ಶನಿ ದೋಷ, ಶನಿದೇಯ ಪ್ರೇತಗಳಿಂದ ತೊಂದರೆ ಇರುವವರು ಅಂಥವರು ನೀರಿಗೆ ಇಂಗನ್ನು ಹಾಕಿ ಸ್ನಾನ ಮಾಡಬೇಕು. ಅದೇ ಸಮಯದಲ್ಲಿ ಈ ಪರಿಹಾರವನ್ನು ಮಾಡೋದ್ರಿಂದ ವ್ಯಕ್ತಿಯ ಹಠಾತ್ ಪ್ರಗತಿಯನ್ನು ಪಡಿತಾನೆ ಮತ್ತು ಜೀವನದಲ್ಲಿ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ನಾನದ ನೀರಿಗೆ ಸ್ವಲ್ಪ ನೀವು ಇಂಗನ್ನು ಹಾಕಿ ನೀವು ಒಂದು 5 ನಿಮಿಷಗಳ ಕಾಲ ಬಿಟ್ಟು ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಅಂದರೆ ನೀವು ಹಾಲು, ಹಾಗೆಯೇ ತುಳಸಿ ದಳ, ಹಾಗೆಯೇ ಇಂಗು, ಈ 3 ವಸ್ತುಗಳನ್ನು ಸ್ನಾನದ ನೀರಿಗೆ ಹಾಕಿ ಒಂದು 5 ನಿಮಿಷಗಳ ಕಾಲ ಬಿಟ್ಟು ನಂತರ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಮಾರ್ವಾಡಿಗಳು ಯಾವ 5 ವಸ್ತುಗಳನ್ನು ಹುಣ್ಣಿಮೆ, ಹಾಗೆಯೇ ಚಂದ್ರಗ್ರಹಣ, ಶುಕ್ರವಾರ ಇರೋ ದಿನ ಯಾವ 5 ವಸ್ತುಗಳನ್ನು ಮನೆಗೆ ತೊಗೊಂಬರ್ತಾರೆ. ತೊಗೊಂಬಂದು ಪೂಜಾ ರೂಮಲ್ಲಿ ದೇವರ ಮನೆಯಲ್ಲಿ ಇಟ್ಟು ನೀವು ಪೂಜೆ ಮಾಡಿ ನಂತರ ಇದನ್ನು ಉಪಯೋಗಿಸ್ಬೇಕಾಗತ್ತೆ. ಹಾಗಾಗಿ ಆ 5 ವಸ್ತುಗಳು ಯಾವುವು, 5 ವಸ್ತುಗಳು ತೊಗೊಂಬರೋಕ್ಕಾಗಲಿಲ್ಲ ಅನ್ನೋರು ಅಟ್ಲೀಸ್ಟ್ 3 ವಸ್ತುಗಳನ್ನಾದರೂ ಮನೆಗೆ ತೊಗೊಂಬರ್ಬೇಕಾಗತ್ತೆ. ಎಲ್ಲ ಕಡಿಮೆ ರೇಟೇ ಇದೆ ಸ್ನೇಹಿತರೆ. ಹಾಗಾಗಿ ಆ 5 ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಇದರಲ್ಲಿ ಅಟ್ಲೀಸ್ಟ್ 3 ವಸ್ತುಗಳನ್ನಾದರೂ ನೀವು ಮನೆಗೆ ತೊಗೊಂಬರ್ಬೇಕಾಗತ್ತೆ. ಮಾರ್ವಾಡಿ ಫ್ರೆಂಡ್ಸ್ ಇದ್ದಾರೆ ನನಗೆ, ನಾನು ಅವ್ರ ಹತ್ರ ಕೇಳಿ ತಿಳ್ಕೊತಾ ಇರ್ತೀನಿ. ನೀವು ಯಾವ ರೀತಿಯಾಗಿ ಪೂಜೆ ಮಾಡ್ತೀರಾ, ಮನೇಲಿ ಯಾವ ರೀತಿಯಾಗಿ ಇರ್ತೀರಾ, ಹಾಗೆಯೇ ದೇವ್ರ ಮನೇಲಿ ಯಾವ ಯಾವ ವಸ್ತುಗಳನ್ನು ಇಡಬೇಕು, ಯಾವ ದಿನ ಯಾವ ವಸ್ತುವನ್ನು ತಂದರೆ ಒಳ್ಳೆಯದು ಅಂತ ನಾನು ಅವಳನ್ನು ಕೇಳಿ ತಿಳ್ಕೊತಾನೆ ಇರ್ತೀನಿ. ಹಾಗಾಗಿ ಅವಳು ತಿಳಿಸಿರೋ ಪ್ರಕಾರ ನಾಳೆ ಅವರು ಈ 5 ವಸ್ತುಗಳನ್ನು ಮಿಸ್ ಮಾಡದೆ ಮನೆಗೆ ತೊಗೊಂಬರ್ತಾರಂತೆ. ಅದರಲ್ಲಿ ನಾಳೆ ಲಕ್ಷ್ಮಿ ಹುಟ್ಟಿದ ದಿನ ಆಗಿರೋದ್ರಿಂದ ನಾವು ಕೂಡ ಈ ವಸ್ತುಗಳನ್ನು, ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು, ಈ ವಸ್ತುಗಳನ್ನು ನಾವು ತೊಗೊಂಬರೋಣ. ಅದರಲ್ಲಿ ಮೊದಲನೇ ವಸ್ತು ಯಾವುದು ಅನ್ನೋದಾದರೆ ಅಕ್ಕಿ. ಎಲ್ಲರ ಮನೆಯಲ್ಲಿ ಪ್ರತಿದಿನವೂ ನಾವು ಅಕ್ಕಿಯನ್ನು ಉಪಯೋಗಿಸ್ತೀರಿ. ಆದರೆ ನಿಮ್ಮ ಮನೆಯಲ್ಲಿ ಇದೆ ಅಂದರೂ ಕೂಡ ನೀವು ಅಟ್ಲೀಸ್ಟ್ 1 kg ಆದರೂ ನೀವು ಅಕ್ಕಿಯನ್ನು ತೊಗೊಂಬಂದು ನಾಳೆ ದೇವ್ರ ಮನೆಯಲ್ಲಿ ಇಡಬೇಕಾಗತ್ತೆ. ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಕಲ್ಲುಪ್ಪು. ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, ಕಲ್ಲುಪ್ಪು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀರಿ. ಹಾಗಾಗಿ ನೀವು 1 kg ಆಗಷ್ಟು ಕಲ್ಲುಪ್ಪನ್ನು ತೊಗೊಂಬಂದು
ನೀವು ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಮೂರನೇ ವಸ್ತು ಯಾವುದು ಅನ್ನೋದಾದರೆ ಅರಿಶಿನ. ನೀವು ಅರಿಶಿಣದ ಕೊಂಬಾದರೂ ತೊಗೊಂಬರ್ಬೋದು ಅಥವಾ ಅರಿಶಿನ ಕೂಡ ತೊಗೊಂಬರ್ಬೋದು. ನೀವು ಅರಿಶಿಣದ ಕೊಂಬು ತೊಗೊಂಬರ್ತೀನಿ ಅಂದರೆ 5 ಅರಿಶಿಣದ ಕೊಂಬುಗಳನ್ನು ತೊಗೊಂಬರ್ಬೇಕಾಗತ್ತೆ. ಅಥವಾ ನಾನು ಅರಿಶಿಣದ ಪೌಡರನ್ನು ತೊಗೊಂಬರ್ತೀನಿ ಅನ್ನೋದಾದರೆ ಒಂದು ಪಾಕೆಟ್ ನಿಮ್ಗೆ ಎಷ್ಟಾದರೂ ಹಾಕ್ಬೋದು. 50 ಗ್ರಾಮ್, 100 ಗ್ರಾಮ್, 200 ಗ್ರಾಮ್ ಈ ರೀತಿಯಾಗಿ ಎಷ್ಟಾದರೂ ನೀವು ನಾಳೆ ಅರಿಶಿಣವನ್ನು ತೊಗೊಂಬರಲೇಬೇಕಾಗತ್ತೆ. ಇನ್ನು 4ನೇ ವಸ್ತು ಯಾವುದು ಅನ್ನೋದಾದರೆ ಏಲಕ್ಕಿಕಾಯಿ. ಚೆನ್ನಾಗಿರುವಂಥ ತುಂಬಾ ಸ್ಮೆಲ್ ಬರಬೇಕು ಅಂತಹ ಚೆನ್ನಾಗಿ ಗ್ರೀನ್ ಕಲರ್ ಇರುವಂಥ ಏಲಕ್ಕಿ ಒಂದು ಪಾಕೆಟ್ ಆಗಷ್ಟು ಏಲಕ್ಕಿ ಕಾಯಿನೂ ಕೂಡ ತೊಗೊಂಬರ್ಬೋದು. ಇನ್ನು ಕೊನೆಯ ವಸ್ತು ಯಾವುದು ಅನ್ನೋದಾದರೆ ಪಚ್ಚ ಕರ್ಪೂರ. ಇದು ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು, ಅದರಲ್ಲೂ ಇದು ತುಂಬಾ ಸ್ಮೆಲ್ ಕೂಡ ಬರುತ್ತೆ. ಹಾಗಾಗಿ ಇದನ್ನು ನಾವು ದೇವರ ಪೂಜೆಗೆ ಉಪಯೋಗಿಸ್ತೀರಿ, ಸ್ನಾನಕ್ಕೂ ಕೂಡ ಉಪಯೋಗಿಸ್ತೀರಿ. ಹಾಗೆಯೇ ಮನೆ ಒರೆಸೋದಕ್ಕೂ ಕೂಡ ನಾವು ಪಚ್ಚ ಕರ್ಪೂರವನ್ನು ಉಪಯೋಗಿಸ್ಬೋದು. ಹಾಗೆಯೇ ಬಟ್ಟೆಗಳು ಸ್ಮೆಲ್ ಬರಲಿ ಅಂತ ಕೂಡ ನಾವು ಪಚ್ಚ ಕರ್ಪೂರವನ್ನು ಉಪಯೋಗಿಸ್ಬೋದು. ಬಟ್ಟೆಗಳಲ್ಲೂ ಕೂಡ ಒಂದು ಗಂಟು ಕಟ್ಟಿಟ್ಟರೆ ನಿಮ್ಗೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಹಾಗಾಗಿ ನಾಳೆ ದಿನ ಪಚ್ಚ ಕರ್ಪೂರವನ್ನು ಒಂದು ಚಿಕ್ಕ ಡಬ್ಬಿ ಆದರೂ ಪರವಾಗಿಲ್ಲ ಸ್ನೇಹಿತರೆ, ಈ 5 ವಸ್ತುಗಳನ್ನು ನೀವು ಮನೆಗೆ ತೊಗೊಂಬನ್ನಿ. ಅಟ್ಲೀಸ್ಟ್ ನೀವು 5 ವಸ್ತುಗಳು ಆಗಲಿಲ್ಲ ಅನ್ನೋರು 3 ವಸ್ತುಗಳನ್ನಾದರೂ ನೀವು ಮನೆಗೆ ತೊಗೊಂಬಂದು ನೀವು ದೇವರ ಮನೆಯಲ್ಲಿ ಇಟ್ಟು ನೀವು ಇದಕ್ಕೂ ಕೂಡ ಅರಿಶಿನ ಕುಂಕುಮ ಹೂಗಳಿಂದ ನೀವು ಪೂಜೆಯನ್ನು ಮಾಡಿ ನಂತರ ಶನಿವಾರದ ದಿನ ಸ್ನಾನ ಮಾಡಿ ನಂತರ ಈ ಏನು ದೇವ್ರ ಮನೇಲಿ ಇಟ್ಟಿರ್ತೀರಲ್ಲ ಈ 5 ವಸ್ತುಗಳನ್ನು ನೀವು ತೆಗೆದು ನೀವು ಅಡುಗೆ ಮಾಡೋದಕ್ಕೆ ಹಾಗೆಯೇ ದೇವರ ಪೂಜೆಗೆ ಉಪಯೋಗಿಸ್ಬೇಕಾಗತ್ತೆ. ಮಿಸ್ ಮಾಡದೆ ಮಾರ್ವಾಡಿಗಳು ನನಗೆ ಮಾರ್ವಾಡಿ ಫ್ರೆಂಡ್ ತಿಳಿಸ್ಕೊಟ್ಟಿರೋದು. ಹಾಗಾಗಿ ನಾವು ಕೂಡ ಅವರಂತೆ ಶ್ರೀಮಂತರಾಗೋಣ, ನಾವು ಕೂಡ ಅವರಂತೆ ಬಿಸ್ನೆಸ್ ಮಾಡೋಣ, ಶ್ರೀಮಂತರಾಗೋಣ ಅಂತ ತಿಳಿಸ್ತಾ ಈ 5 ವಸ್ತುಗಳನ್ನು ಮನೆಗೆ ತೊಗೊಂಬರೋಣ. ಇನ್ನು ನಾಳೆ ನಮಗೆ ಚಂದ್ರಗ್ರಹಣ ಎಷ್ಟು ಗಂಟೆಗೆ ಶುರು ಆಗುತ್ತೆ, ಯಾವ ಕೆಲಸವನ್ನು ಮಾಡಬೇಕು ಹಾಗೆಯೇ ಯಾವ ಕೆಲಸವನ್ನು ಮಾಡಬಾರ್ದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಚಂದ್ರಗ್ರಹಣದ ಸಮಯದಲ್ಲಿ ರಾಹು ಮತ್ತು ಕೇತುವಿನ ಪ್ರಭಾವ ಹೆಚ್ಚಾಗಿರುತ್ತೆ. ಹಾಗಾಗಿ ನಾವು ಈ ದಿನ ಜ್ಯೋತಿಷ್ಯದಲ್ಲಿ ಚಂದ್ರಗ್ರಹಣವನ್ನು ಅಶುಭವೆಂದೇ ಪರಿಗಣಿಸಲಾಗುತ್ತೆ. ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ಆಹಾರ ತಿನ್ನುವುದು ಮತ್ತು ಕುಡಿಯುವುದನ್ನು ಸಹ ನಿಷೇಧಿಸಲಾಗಿದೆ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ಕೆಲವು ಕೆಲಸಗಳನ್ನು ಮಾಡೋದ್ರಿಂದ ವ್ಯಕ್ತಿಯ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಕೂಡ ಉಂಟಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ದಿನ ಕೆಲವು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಗ್ರಹಣದ ಋಣಾತ್ಮಕ ಪರಿಣಾಮಗಳನ್ನು ಕೂಡ ತಪ್ಪಿಸ್ಬೋದು. ಹಾಗಾಗಿ ಅವು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವರ್ಷದ ಮೊದಲ ಚಂದ್ರಗ್ರಹಣ ಪಾಲ್ಗುಣ ಮಾಸದ ಹುಣ್ಣಿಮೆಯೊಂದು ಸಂಭವಿಸ್ತಾ ಇದೆ. ಈ ದಿನದಂದು ಹೋಳಿ ಹಬ್ಬವನ್ನು ಸಹ ಆಚರಿಸ್ತಾ ಇದ್ರಿ. ಹಾಗಾಗಿ ಭಾರತೀಯ ಕಾಲಮಾನದ ಪ್ರಕಾರ ಈ ಚಂದ್ರಗ್ರಹಣ ನಾಳೆ ಬೆಳಗ್ಗೆ ನಮಗೆ 9:29 ಪ್ರಾರಂಭ ಆಗಿ ಚಂದ್ರಗ್ರಹಣ ಮಧ್ಯಾಹ್ನ 3:29 ಕೊನೆಗೊಳ್ಳುತ್ತೆ. ಇದು ಭಾರತದಲ್ಲಿ ಗೋಚರಿಸೋದಿಲ್ಲ. ಆದರೂ ಕೂಡ ನಾವು ಚಂದ್ರಗ್ರಹಣದ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಶಿವನನ್ನು ಚಂದ್ರನ ಅಧಿಪತಿ ಅಂತಲೇ ಪರಿಗಣಿಸಲಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿ ದೇವತೆಗಳ ದೇವರಾದ ಮಹಾದೇವನನ್ನು ಪೂಜಿಸಬೇಕು. ಚಂದ್ರಗ್ರಹಣದ ಸಮಯದಲ್ಲಿ ಶಿವನನ್ನು ಪೂಜಿಸೋದ್ರಿಂದ ನಕಾರಾತ್ಮಕತೆಯು ನಿಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಚಂದ್ರಗ್ರಹಣದ ಸಮಯದಲ್ಲಿ ಮಂತ್ರಗಳನ್ನು ಪಠಿಸೋದು ಕೂಡ ಬಹಳನೇ ಶುಭವೆಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ಈ ಸಮಯದಲ್ಲಿ ಆದಷ್ಟು ಶಿವನ ಮಂತ್ರವನ್ನು ಪಠಣೆ ಮಾಡಬೇಕಾಗತ್ತೆ. ಓಂ ನಮಃ ಶಿವಾಯ ಅನ್ನೋದಾಗಲಿ ಅಥವಾ ಓಂ ಸೋಮ ಸೌಮ್ಯೇ ನಮಃ ಅನ್ನೋದಾಗಲಿ ಈ ಮಂತ್ರವನ್ನು ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಅಟ್ಲೀಸ್ಟ್ 108 ಸಾರಿ ಆದರೂ ನೀವು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಗ್ರಹಣದ ಸಮಯದಲ್ಲಿ ಅಂದರೆ ಚಂದ್ರಗ್ರಹಣದ ಸಮಯದಲ್ಲಿ ನೀವು ಪಠಣೆ ಮಾಡಬೇಕಾಗತ್ತೆ. ನಾನು ಮೊದಲೇ ತಿಳಿಸಿದ್ದೀನಿ, ಚಂದ್ರಗ್ರಹಣ ನಮಗೆ ಬೆಳಗ್ಗೆ 9:30ಯಿಂದ ಮಧ್ಯಾಹ್ನ 3:30 ತನಕ ಅಟ್ಲೀಸ್ಟ್ ನಿಮಗೆ ಬೆಳಗ್ಗೆ 9:20ರಿಂದ ಮಧ್ಯಾಹ್ನ 3:29 ಅಂದರೆ 9:30ಯಿಂದ 3:30 ತನಕ ಇರುತ್ತೆ. ಆ ಸಮಯದಲ್ಲಿ ನಿಮಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸಾರಿ ಶಿವನನ್ನು ಧ್ಯಾನ ಮಾಡ್ತಾ ಶಿವನನ್ನು ಪೂಜೆ ಮಾಡ್ತಾ ನೀವು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳ್ಕೊಬೋದು. ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ನೀವು ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ನೀವು ಧ್ಯಾನ ಮಾಡುತ್ತಾ ಓಂ ನಮಃ ಶಿವಾಯ ಅಂತ ಆಡಿಯೋ ಹಾಕ್ಕೊಂಡಾದರೂ ನೀವು ಅದನ್ನು ಪಠಣೆ ಮಾಡ್ಬೋದು ಅಥವಾ ಹಾಗೇ ಆದರೂ ನೀವು ಹೇಳ್ಕೊತಾ ಬರ್ಬೋದು. ಇನ್ನು ದಾನ ಅಂತ ಬಂದರೆ ನೀವು ಚಂದ್ರಗ್ರಹಣದ ಸಮಯದಲ್ಲಿ ನೀವು ಯಾವ ದಾನಗಳನ್ನು ಮಾಡಬೇಕು ಅನ್ನೋದಾದರೆ ನೀವು
ಆದಷ್ಟು ಈ ಸಮಯದಲ್ಲಿ ನೀವು ಬಡವರಿಗೆ, ನಿರ್ಗತಿಕರಿಗೆ ಕೆಲವು ಆಹಾರ ಪದಾರ್ಥಗಳು ಮತ್ತು ಬಟ್ಟೆಗಳನ್ನು ದಾನ ಮಾಡಬೇಕಾಗತ್ತೆ. ಈ ರೀತಿಯಾಗಿ ದಾನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಅನ್ನೋದು ನೆಲೆಸ್ತಾ ಇರುತ್ತೆ. ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಾದಷ್ಟು ನೀವು ದಾನಗಳನ್ನು ಮಾಡಿ, ತುಂಬಾ ಒಳ್ಳೆಯದು. ಗ್ರಹಣದ ಸಮಯದಲ್ಲಿ ನೀವು ದಾನಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇಂತಹ ಸಮಯದಲ್ಲಿ ನೀವು ಇದು ವರ್ಷದ ಮೊದಲ ಚಂದ್ರಗ್ರಹಣ. ಈ ಸಮಯದಲ್ಲಿ ನೀವು ಈ ವಸ್ತುಗಳನ್ನು ದಾನ ಮಾಡಬೇಕಾಗತ್ತೆ. ಇನ್ನು ತುಳಸಿ ಎಲೆಗಳನ್ನು ಇಟ್ಕೊಳ್ಳೋದ್ರಿಂದ ನಮಗೆ ಯಾವ ಪರಿಣಾಮ ಬೀರುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಬಹಳ ಪವಿತ್ರವೆಂದೇ ಹೇಳಲಾಗುತ್ತೆ. ಹಾಗಾಗಿ ಗ್ರಹಣದ ಸಮಯದಲ್ಲಿ ನೀವು ತುಳಸಿ ಎಲೆಯನ್ನು ಕಿತ್ತು ತಮ್ಮ ಬಳಿ ಇಟ್ಕೊಳ್ಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ನಿಮ್ಮ ನಕಾರಾತ್ಮಕ ಪರಿಣಾಮಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತೆ. ಹಾಗಾಗಿ ಒಂದು ದಳವಾದರೂ ನೀವು ಗ್ರಹಣದ ಸಮಯದಲ್ಲಿ ನಿಮ್ಮ ಹತ್ತಿರ, ಅಂದರೆ ನೀವೊಂದು ಪರ್ಸಲ್ಲಿ ಇಟ್ಕೊಳ್ಳೋದು ಅಥವಾ ನಿಮ್ಮ ಹತ್ತಿರ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳೋದು, ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮೇಲೆ ಗ್ರಹಣದ ಪರಿಣಾಮ, ನಕಾರಾತ್ಮಕ ಪರಿಣಾಮ ಬೀಳ್ತಾ ಇದ್ದರೆ ಅದು ಕೂಡ ತಪ್ಪಿಸ್ಬೋದು ಅಂತಲೇ ಹೇಳ್ಬೋದು. ಇನ್ನು ಗ್ರಹಣದ ಸಮಯದಲ್ಲಿ ಆಹಾರ ಮತ್ತು ಕುಡಿಯುವ ನೀರಿಗೆ ತುಳಸಿಯನ್ನು ಸೇರಿಸುವುದರಿಂದ ಈ ವಸ್ತುಗಳು ಅಶುದ್ಧವಾಗಲ್ಲ ಅಂತಲೇ ಹೇಳ್ಬೋದು. ಏಕೆಂದರೆ ನಾವು ಯಾವಾಗಲೂ ತುಳಸಿ ಎಲೆಗಳನ್ನು ನಾವು ಕುಡಿಯೋ ನೀರಿಗೆ, ನೀವು ಆಹಾರದಲ್ಲಿ ಕೂಡ ಸೇರಿಸಿ ಇಡೋದ್ರಿಂದ ಅದು ಅಶುದ್ಧವಾಗೋದಿಲ್ಲ ಅಂತಲೇ ಹೇಳ್ಬೋದು. ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚಾರ ಆಗಲ್ಲ ಅಂದರೂ ಕೂಡ ಗರ್ಭಿಣಿ ಸ್ತ್ರೀಯರು ಆದಷ್ಟು ನೀವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಏಕೆಂದರೆ ಈ ಸಮಯದಲ್ಲಿ ಚೂಪಾದ ಚಾಕು, ಕತ್ತರಿ ಇವುಗಳನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ತಿರ ಇಟ್ಕೊಳ್ಬೇಡಿ. ಮತ್ತು ಯಾವುದೇ ಕಾರಣಕ್ಕೂ ಹೊರಗಡೆ ಬರೋದಕ್ಕೆ ಹೋಗಬೇಡಿ. ಈ ನಮ್ಮ ಕರ್ಟನ್ ಎಲ್ಲ ಕ್ಲೀನಾಗಿ ಕ್ಲೋಸ್ ಮಾಡಿಕೊಂಡು ಆದಷ್ಟು ಬಿಳಿ ಬಟ್ಟೆ, ಅಂದರೆ ನೀವು ಕಾಟ್ ಮೇಲೆ ಒಂದು ವೈಟ್ ಪಂಚೆ ಆಗಲಿ ಅಥವಾ ವೈಟ್ ಬಟ್ಟೆಯನ್ನು ಹಾಕಿ ನೀವು ಮಲ್ಕೊಂಡಿರೋದು, ಅಥವಾ ಅಲ್ಲೇ ಕೂತ್ಕೊಂಡು ಈಶ್ವರನ ಧ್ಯಾನವನ್ನು ಮಾಡೋದು ಕೂಡ ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಬರೋದು, ಆ ಸಮಯದಲ್ಲಿ ಏನಾದರೂ ತಿನ್ನೋದು ಅಥವಾ ನೀರು ಕುಡಿಯೋದು, ಹಾಲು ಕುಡಿಯೋದು, ಯಾವುದೇ ಕಾರಣಕ್ಕೂ ಈ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ಈ ದಿನ ನಾನು ತಿಳಿಸ್ಕೊಟ್ಟಿರೋಂಥ ಈ ಒಳ್ಳೆ ವಿಡಿಯೋ ತುಂಬಾ ಉಪಯುಕ್ತವಾಗಿದೆ. ಹಾಗಾಗಿ ಎಲ್ಲರೂ ಈ ಕೆಲಸವನ್ನು ಮಾಡ್ಕೊಳ್ಳಿ. ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಮಿಕ್ಸ್ ಮಾಡೋದಾಗಲಿ, ಹಾಗೆಯೇ ಮಾರ್ವಾಡಿಗಳು ಈ 5 ವಸ್ತುಗಳನ್ನು ತರ್ತಾರೆ. ಈ ವಸ್ತುಗಳು ಕಡಿಮೆ ರೇಟೇ ಇದೆ. ಹಾಗಾಗಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಆ ವಸ್ತುಗಳನ್ನು ತೊಗೊಂಬನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು.